ಎಂತ ಸರ್ ಮನೆ ಬಾಡಿಗೆಗಿದೆ ಅಂತ ಬೋರ್ಡ್ ಹಾಕಿದ್ರಲ್ಲ ಅದಕ್ಕೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ ಸರ್. ಹೌದು, ಎಷ್ಟು ಜನ ಇದ್ದೀರಾ? ಮನೆಯಲ್ಲಿ ನಾವು 4 ಜನ ಇದ್ದೀವಿ ಸರ್. ನೀವೇನ್ ಮಾಡ್ತಿರೋದು? ಬ್ಯಾಂಕಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ ಸರ್. ಮತ್ತೆ ಯಾರೆಲ್ಲ ಇರೋದಂದ್ರಿ? ಮನೆಯಲ್ಲಿ 4 ಜನ ಇರ್ತೀವಿ ಸರ್. ಯಾರು 4 ಜನ? 4 ಜನ ನನ್ನ ಹೆಂಡತಿ ಮತ್ತೆ ಅಪ್ಪ ಅಮ್ಮ ಸರ್. ಹೆಂಡತಿ ಕೆಲಸ ಮಾಡ್ತಿದ್ರಾ? ಹೆಂಡತಿ ಮನೆಯಲ್ಲೇ ಇರ್ತಾರೆ ಸರ್. ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಗ್ತಾರಾ? ಅಪ್ಪ ಅಮ್ಮ ಇಲ್ಲ ಸರ್, ಅವರು ಮನೆಯಲ್ಲೇ ಇರ್ತಾರೆ ಸರ್. ಸಂಬಳ ಎಷ್ಟು ನಿಮ್ಗೆ ಬರುತ್ತೆ? ನಂಗೊಂದು 30-40 ಸಾವಿರ ಬರುತ್ತೆ ಸರ್. ಒಂದು ವರ್ಷಕ್ಕ? 1 ವರ್ಷ ಇಲ್ಲ ಸರ್, ತಿಂಗಳಿಗೆ ಸರ್. ತಿಂಗಳಿಗೆ. ಓದಿದ್ದಿಲ್ಲ ನೀವು? ಓದಿದ್ದು ಕಾಲೇಜಲ್ಲಿ ಸರ್. ಅಯ್ಯೋ ಅದಲ್ಲ ಮರ. ಯಾವ ಊರಲ್ಲಿ? ಚಿತ್ರದುರ್ಗ. ಅಲ್ಲಪ್ಪ, ಅಪ್ಪ ಅಮ್ಮಂಗೆ ಒಬ್ನೇ ಮಗನ ನೀವು? ಹೌದು ಸರ್, ನೀವು ಅದೆಲ್ಲ ಬಿಡಿ. ಬಾಡಿಗೆ ಎಷ್ಟು ಹೇಳಿ ನೀವು? ಅಪ್ಪ ಅಮ್ಮಂಗೆ ಒಬ್ನೇ ಮಗ? ಹೌದು. ಓಕೆ. ಬಾಡಿಗೆ ಎಷ್ಟು ಹೇಳಿ? ಇದ್ರಿಗಿಂತ ಮೊದ್ಲು ಏನ್ ಮಾಡ್ತಿದ್ರಿ? ಇದಕ್ಕಿಂತ ಮುಂಚೆ ಗಾರೆ ಕೆಲಸ ಮಾಡ್ಕೊಂಡಿದ್ದೆ. ಅದನ್ನೆಲ್ಲ ತಗೊಂಡು ನೀವೇನ್ ಮಾಡ್ತೀರಿ? ಬಾಡಿಗೆ ಎಷ್ಟು ಹೇಳಿ ನೀವು? ಅಲ್ಲೆಷ್ಟು ಸಂಬಳ ಬರ್ತಾ ಇತ್ತು? ಅದೆಲ್ಲ ಬಿಡಿ ಸರ್, ಬಾಡಿಗೆ ಎಷ್ಟು ಹೇಳಿ ಸರ್? ನೀವು ಕೊಡ್ತೀರೋ ಇಲ್ಲ ಹೇಳಿ, ನಾನು ಹೋಗ್ತೀನಿ, ನಂಗೆ ಟೈಮ್ ಇಲ್ಲ. ಬಾಡಿಗೆ ಎಷ್ಟಂತ ಓನರಿಗೆ ಕೇಳ್ಬೇಕು ಮಾರ ನೀವು. ಒಳ್ಳೆ ಮತ್ತೆ ನೀವ್ಯಾರು? ನಾನು ಇಲ್ಲಿ ಗಾರೆ ಕೆಲ್ಸಕ್ಕೆ ಬಂದವನ್ರಿ. ಹುಡುಗರು ಊಟಕ್ಕೆ ಹೋಗಿದ್ದಾರೆ, ಬರೋಕ್ ಕಾಯ್ತಾ ಇದ್ದೀನಿ. ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ.